ವಾಲ್ಮೀಕಿ ಸಮುದಾಯದ ಬಡ ಜನರ 187 ಕೋಟಿ ಹಗರಣದಲ್ಲಿ ಅತಿ ಹೆಚ್ಚು ಲಾಭಕೋರ ಯಾರು ತಪ್ಪಿತಸ್ಥ ಅಂತ ಹೇಳಿದ್ರಲ್ಲ, ಯಾರು ಅಂತ ಹೇಳ್ತೀನಿ ಕೇಳಿ. 31ನೇ ತಾರೀಕು ಟ್ರೆಜರಿಯಿಂದ ಸರ್ಕಾರದಿಂದ ನಿಗಮಕ್ಕೆ ಹಣ ಟ್ರಾನ್ಸ್ಫರ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಎಲೆಕ್ಷನ್ ಕಮಿಷನ್ ಇದ್ರ ಪ್ರಕಾರ ಆಗಂಗಿಲ್ಲ. ಟ್ರೆಜರಿ ಯಾರು ಟ್ರೆಜರಿಯಿಂದ ದುಡ್ಡು ಹಾಕ್ಬೇಕು ಅಂತ ಹೇಳಿದ್ರೆ ಫೈನಾನ್ಸ್ ಮಿನಿಸ್ಟ್ರಿ ಕಂಕರೆನ್ಸಿ ಸಿಗ್ನೇಚರ್ ಹಾಕ್ಬೇಕು. ಫೈನಾನ್ಸ್ ಮಿನಿಸ್ಟರ್ ಯಾರು? ಸಿಎಂ ಅವರ ಮೂಗಿನ ಕೆಳಗೆ ಸಿಎಂ ಏನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದ್ದಾರೆ. 50 ಕೋಟಿ ನೇರವಾಗಿ ಇದಕ್ಕೆ ಹೋಗುತ್ತೆ. ಯಾವುದಕ್ಕೆ? ನಿಗಮಕ್ಕೆ ಹೋಗುತ್ತೆ. ನಿಗಮದಿಂದ FD ಆಗುತ್ತೆ. FD ಇಂದ ಸಾಲ ಆಗುತ್ತೆ. ಸಾಲ ಆದ್ಮೇಲೆ 200 ಅಕೌಂಟ್ಗಳಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಯಾರು ಕಿಂಗ್ ಪಿನ್? ಸಿದ್ದರಾಮಯ್ಯ. ಯಾಕೆ ಮೊದಲನೇದು ಆರೋಪಿ ಸತ್ಯನಾರಾಯಣ ವರ್ಮಾ ನೇರವಾಗಿ ಜಡ್ಜ್ ಮುಂದೆ ಲ್ಯಾಂಬೋರ್ಗಿನಿ ಕಾರ್ ವಿಚಾರವಾಗಿ ದೇವರಾಜ್ ಸರ್ ಆರಂಭದಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಆ ಲ್ಯಾಂಬೋರ್ಗಿನಿ ಕಾರ್ನ ವಿಚಾರವಾಗಿಯೂ ಕೂಡ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಅದನ್ನು ಕೂಡ ಗಮನಿಸೋಣ. ಈ ಲ್ಯಾಂಬೋರ್ಗಿನಿ ಕಾರ್ಗೂ ಈ ಹಗರಣಕ್ಕೂ ಏನು ಲಿಂಕು? ನಿಗಮದಲ್ಲಿ ನಾಪತ್ತೆ ಆಗಿದ್ದು 89 ಕೋಟಿ. SIT ಕೈಗೆ ಇದುವರೆಗೂ ಸಿಕ್ಕಿರೋದು 50 ಕೋಟಿ. ಆ ಕಾಸಿಗೂ ಕಾರಿಗೂ ಎಲ್ಲಿಂದ ಎಲ್ಲಿಗೆ ಲಿಂಕ್? ಬಾಕಿ ಉಳಿದ 49 ಕೋಟಿ ಕುರಿತು ಏನಾಗಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂಥ ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಇದೇ ವಿಚಾರವಾಗಿ ಮಾಹಿತಿಯನ್ನು ಕೊಡೋದಕ್ಕೆ ಮತ್ತೊಮ್ಮೆ ನಮ್ಮ ಹಿರಿಯ ಕ್ರೈಮ್ ರಿಪೋರ್ಟರ್ ಸುನಿಲ್ ಧರ್ಮಸ್ಥಳ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಏನಿದು ಈ ಕಾಸಿಗೂ ಮತ್ತು ಈ ಲ್ಯಾಂಬೋರ್ಗಿನಿ ಕಾರ್ಗೂ ಏನು ಲಿಂಕು ವಿವರಿಸ್ಬೋದ? ಎಸ್ ನಾಗೇಂದ್ರ, ಮೊದಲನೇದಾಗಿ ಇಡೀ ವಾಲ್ಮೀಕಿ ನಿಗಮದಲ್ಲಿ ಇದ್ದಂತಹ 187 ಕೋಟಿಯಲ್ಲಿ ಸುಮಾರು 89 ಕೋಟಿ ಹಣ ಅದು SBI ಅಕೌಂಟ್ನಲ್ಲಿ ಇದ್ದಿದ್ದು. ಇದೇ ಹಣ ಈಗ ದುರ್ಬಳಕೆ ಆಗಿರುವಂಥದ್ದು. ಈ ಹಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ನಡೆಸಿರುವಂಥ SIT ಅಧಿಕಾರಿಗಳು ಸುಮಾರು 20 ಕೋಟಿ ಹಣವನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಹಣ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಆಸ್ತಿಗಳಿರ್ಬೋದು, ಅವನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ RBL ಬ್ಯಾಂಕ್ನಲ್ಲಿದ್ದಂತಹ ಸುಮಾರು 30 ಕೋಟಿ ಹಣವನ್ನು ಫ್ರೀಸ್ ಮಾಡ್ಕೊಳ್ಳೋಕ್ಕೂ ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಆ ಅಮೌಂಟ್ ಈಗ ಫ್ರೀಸ್ ಆಗಿದೆ, ಅದು ಇನ್ನೆಲ್ಲೂ ಕೂಡ ಹೋಗಲ್ಲ. ಈ ಬಂಧಿತ ಆರೋಪಿಗಳ ಕಡೆಯಿಂದ ಕೆಲವ್ರ ಕಡೆಯಿಂದ ಕ್ಯಾಶ್ ಸಿಕ್ಕಿತ್ತು. ಬೆಂಗಳೂರಿನಲ್ಲಿ ಪದ್ಮನಾಭ ಮನೆಯಿಂದ ಸುಮಾರು 3 ಕೋಟಿ ರೂಪಾಯಿ ಹಣ ಸಿಕ್ಕಿತ್ತು. ಅದೇ ರೀತಿಯಲ್ಲಿ ಕಾರುಗಳು ಮತ್ತು ಗೋಲ್ಡು ಇದೆಲ್ಲವನ್ನು ಕೂಡ ಜಪ್ತಿ ಮಾಡ್ಕೊಂಡಿದ್ದಾರೆ. ಇದರ ಅಪ್ರಾಕ್ಸಿಮೇಟ್ ಮೌಲ್ಯ ಸುಮಾರು 20 ಕೋಟಿ. ಅಂದರೆ 89 ಕೋಟಿ ಹಗರಣದಲ್ಲಿ ಸುಮಾರು 50 ಕೋಟಿಯಷ್ಟು ಹಣ ಅಥವಾ ಪ್ರಾಪರ್ಟಿ ಏನಿದೆ ಅದೆಲ್ಲವೂ ಕೂಡ ಸಿಕ್ಕಿದೆ. ಇನ್ನುಳಿದ 39 ಕೋಟಿಗೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ 50 ಕೋಟಿಗೆ ಸಂಬಂಧಪಟ್ಟಂತೆ ಈಗ ಸಿಕ್ಕಿರುವಂಥ ದಾಖಲೆಗಳು ಮತ್ತು ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಇದೆ. ಆದರೆ ಮಿಕ್ಕಿದ 39 ಕೋಟಿ ಎಲ್ಲಿದೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಇದರ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದರೆ, ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಸತ್ಯನಾರಾಯಣ ವರ್ಮಾ ಅನ್ನುವಂಥ ಆರೋಪಿ ಏನಿದ್ದಾನೆ, ಈತ ಈ ಹಣ ಏನು ಸಿಕ್ಕಿತ್ತು ಅಂದರೆ 89 ಕೋಟಿಯಲ್ಲಿ ತನಗೆ ಎಷ್ಟೋ ಕೋಟಿ ವರ್ಗಾವಣೆ ಆಗಿತ್ತಲ್ಲ, ಅದೇ ಒಂದು ಹಣದಲ್ಲಿ ಲ್ಯಾಂಬೋರ್ಗಿನಿ ಕಾರ್ ಒಂದನ್ನು ಪರ್ಚೇಸ್ ಮಾಡಿದ್ದ. ಅದು ಹರಾಜಿನಲ್ಲಿ ಪರ್ಚೇಸ್ ಮಾಡಿದಂಥ ಒಂದು ವೆಹಿಕಲ್, ಅದನ್ನು 5 ಕೋಟಿ ರೂಪಾಯಿಗೆ ಪರ್ಚೇಸ್ ಮಾಡಿದ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಈ ಒಂದು ಲ್ಯಾಂಬೋರ್ಗಿನಿ ಕಾರ್ನು ಕೂಡ ಈಗ SIT ಅಧಿಕಾರಿಗಳು ಜಪ್ತಿ ಮಾಡ್ಕೊಂಡಿದ್ದಾರೆ. ನಿಗಮದ ಹಣ ಏನು ಬಂದಿತ್ತು ಅದೇ ಹಣದಲ್ಲಿ ಈ ಒಂದು ಲ್ಯಾಂಬೋರ್ಗಿನಿ ಕಾರನ್ನು ಆತ ಖರೀದಿ ಮಾಡಿದ ಅನ್ನುವಂಥದ್ದು ವಿಚಾರಣೆ ವೇಳೆ ಕೂಡ ಹೇಳಿಕೊಂಡಿದ್ದ. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಈ ಒಂದು ಕಾರ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ಮತ್ತು ಈ ಕಾರ್ ಹಿಂದೆ ಮತ್ತೊಂದು ರೋಚಕ ಕಥೆ ಕೂಡ ಇದೆ. ಇದೇ ಕಾರು ಒಂದು ಕಾಲದಲ್ಲಿ ಸುಕೇಶ್ ಬಳಸ್ತಾ ಇದ್ದ. ಈತ ED ಅಧಿಕಾರಿಗಳಿಂದ ದೆಹಲಿಯಲ್ಲಿ ಬಂಧಿತನಾಗಿದ್ದಂಥ ಆರೋಪಿ. ಆತ ಬಂಧಿತನಾದ ನಂತರ ಆ ಕಾರ್ನ ED ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ರು ಮತ್ತು ಅದನ್ನು ಹರಾಜು ಪ್ರಕ್ರಿಯೆಗೆ ಇಟ್ಟಿದ್ರು. ಅದೇ ಒಂದು ಕಾರ್ನ ಸತ್ಯನಾರಾಯಣ ವರ್ಮಾ ಪರ್ಚೇಸ್ ಮಾಡಿದ್ದ ಅನ್ನುವಂಥದ್ದು ವಿಚಾರ ಕೂಡ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ನಾಗೇಂದ್ರ, ಥ್ಯಾಂಕ್ ಯು ಸುನಿಲ್, ನಿಮ್ಮೆಲ್ಲ ಮಾಹಿತಿಗಾಗಿ. ಸುಕೇಶ್ ಇಡೀ ಕೇಸಲ್ಲಿ ಜಾಕ್ವೆಲಿನೆಲ್ಲ ಹೆಸರು ಬಂತಲ್ಲ ಸಮೀವುಲ್ಲಾ ಸರ್, ಆ ವಿಚಾರವಾಗಿ ಆತ ಬಳಕೆ ಮಾಡ್ತಾ ಇದ್ದಂಥ ಯಾರಾದರೂ ಬಳಕೆ ಮಾಡಲಿ 5 ಕೋಟಿ ರೂಪಾಯಿ ಯಾರಪ್ಪನ ಮನೆ ದುಡ್ಡು ಅಂತೇಳಿ ಪ್ರಶ್ನೆ ಬಂದಾಗ ಯಾರಂತ ಉತ್ತರ ಕೊಡ್ತಾರೆ? ಹಾಂ ಸಮೀವುಲ್ಲಾ ಸರ್. ಅಲ್ಲ, ನಮ್ಮ ರಾಜ್ಯದ ಪರಿಶಿಷ್ಟ ಜಾತಿ ವರ್ಗಗಳ ಪರಿಶಿಷ್ಟ ವರ್ಗಗಳ ಆ ಪಂಗಡದಿಂದ ತುಳಿತಕ್ಕೊಳಗಾದ ಸಮುದಾಯಗಳಿಗೆ ಸೇರಬೇಕಾದಂಥ ಹಣ ಯಾವುದೋ ರಾಜ್ಯದ ಒಬ್ಬ ಗ್ಯಾಂಗ್ಸ್ಟರ್, ಅವನು ಒಬ್ಬ ಫ್ರಾಡು ನಕಲಿ ಕಂಪ್ನಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ನಕಲಿ ಕಂಪ್ನಿಗಳು ಕರ್ನಾಟಕದಲ್ಲಿರುವಂತಹ ನಕಲಿ ಕಂಪ್ನಿಗಳ ಹೆಸರನ್ನು ಅಕೌಂಟನ್ನು ಅಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಒರಿಜಿನಲ್ ಕಂಪ್ನಿ ಮಾಲೀಕರುಗಳು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂಥವ್ರ ಹೆಸರಲ್ಲಿ ಆತ ದುಡ್ಡನ್ನು ಡ್ರಾ ಮಾಡಿ ಲ್ಯಾಂಬೋರ್ಗಿನಿ
ಕಾರನ್ನು ಇಟ್ಕೊಂಡು ಆತ ಅಲ್ಲಿ ಮಜಾ ಉಡಾಯಿಸ್ತಿದ್ದಾನೆ ಅಂತಂದರೆ ಇದು ನಮ್ಮ ಸಿಸ್ಟಮ್ಮು ಯಾವ ಥರದಲ್ಲಿದೆ ಅನ್ನೋದ್ರ ಪ್ರತೀಕ ಇದು. ಇಲ್ಲಿ ಅಲ್ಲೊಂದು ವ್ಯಾಕ್ಯೂಮ್ ಇದೆ. ಒಂದು ಇನ್ವೆಸ್ಟಿಗೇಷನ್ ಒಂದು ಪಾಯಿಂಟಿಗೆ ಹೋಗಿ ನಿಂತೋಗ್ತಾ ಇದೆ. ಯಾಕೆ ನಿಂತೋಗ್ತಾ ಇದೆ ಅನ್ನೋದೇ ನಿಗೂಢ ಅಲ್ಲಿ. ಯಾಕೆ ಅಂತಂದ್ರೆ ಅಷ್ಟು ಹ್ಯೂಜ್ ಅಮೌಂಟು ಪದ್ಮನಾಭ ಹೇಳಿದ್ರು ಅನ್ನೋ ಕಾರಣಕ್ಕೆ ಯಾರು ಟ್ರಾನ್ಸ್ಫರ್ ಮಾಡಲ್ಲ, ಅಥವಾ ಬ್ಯಾಂಕ್ ಆಫೀಸರು ಅಷ್ಟು ಹ್ಯೂಜ್ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಇಲ್ಲಿ ಯಾವುದೇ ಇನ್ಸ್ಟ್ರಕ್ಷನ್ಸು ಮತ್ತು ಯಾರಿಗೂ ಕಮ್ಯುನಿಕೇಷನ್ ಇಲ್ದಲೇ ಮಾಡಲ್ಲ. ಹೀಗಾಗಿ ಬ್ಯಾಂಕ್ ಆಫೀಸರಿಗೆ ಹೇಳಿದವ್ರು ಯಾರು, ಹಾಗೆಯೇ ಪದ್ಮನಾಭಗೆ ಆ ಅಮೌಂಟನ್ನು ಈ ಬ್ಯಾಂಕಿಂದ ತೆಗೆದು ವಸಂತ ನಗರದಿಂದ ತೆಗೆದು MG ರೋಡಿಗೆ ಹಾಕು ಅಂತ ಹೇಳಿದವ್ರು ಯಾರು. ಅಲ್ಲಿ ನೋಡಿದ್ರೆ ಈ ಕೆಲಸನ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಆ ಖಾತೆನ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿಂದ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ, ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಹೀಗಾಗಿ ಇನ್ವೆಸ್ಟಿಗೇಷನ್ ಒಂದು ಪಾಯಿಂಟಿಗೆ ಹೋಗಿ ನಿಲ್ತಾ ಇದೆ. ಇದರ ನಿಜವಾದ ಹಿಂದಿನ ಕಾಣದ ಕೈಗಳ ಕೈವಾಡ ಏನಿದೆ ಅದು ಹೊರಗೆ ಬರೋದಕ್ಕೆ ಕಷ್ಟ ಆಗ್ತಿದೆ. ತನಿಖೆಗೆ ಸಿಕ್ಕಾಪಟ್ಟೆ ಲಿಮಿಟೇಷನ್ ಇರೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಚಂದ್ರಶೇಖರ್ ಅವರೇ, ಲ್ಯಾಂಬೋರ್ಗಿನಿ ಕಾರ್ ಬಗ್ಗೆ ಬಂದು ನಿಂತಿದೆ ಈಗ ತನಿಖೆ. ಈಗಲೂ ಕೂಡ ನೀವು CBIಗೆ ತನಿಖೆ ವಹಿಸಬೇಕು ಅಂತ ಆಗ್ರಹಿಸ್ತೀರಾ? ಖಂಡಿತ 100%. ಯಾಕೆ CBIಗೆ ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ಯಾಕೆ ಸಿದ್ದರಾಮಯ್ಯವ್ರ ಮೇಲೆ ಅನುಮಾನ ಬರುತ್ತೆ ಅಂತ ಹೇಳಿದ್ರೆ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ನೋಡಿ, ಮೊದಲನೇದು SIT ರಚನೆ ಆದಮೇಲೆ ಇಲ್ಲಿವರೆಗೂ ನಾಗೇಂದ್ರ ಅವ್ರಿಗೆ ಒಂದೇ ಒಂದು ನೋಟಿಸ್ ಕೊಟ್ಟಿಲ್ಲ, ವಿಚಾರಣೆ ಕರೆದಿಲ್ಲ. ಪ್ರಮುಖ ಆರೋಪಿಯವರು ಮೊದಲನೇದು. ಎರಡನೇದು ಅವ್ರು ಕೊಲೆ ಬೆದರಿಕೆ ಆಗ್ತಾರೆ ಅಂತೇಳಿ ಆರೋಪಿನೇ ಇದು ಮಾಡಿದ್ರು, ಅರೆಸ್ಟ್ ಮಾಡಿಲ್ಲ. ಎರಡನೇದು. ಮೂರನೇದು, ನ್ಯಾಯಾಧೀಶರ ಮುಂದೆ ನಾಗೇಂದ್ರ ಅವರ ಆಪ್ತ ನನಗೆ ಬೆದರಿಕೆ ಹಾಕಿರೋದು ಅಂತ ಹೇಳಿ. ಹೌದು. ಏನ್ ಆಕ್ಷನ್ ತಗೊಂಡಿದ್ದಾರೆ? ಯಾರು ಅರೆಸ್ಟ್ ಆಗಿದ್ದಾರಾ? ಇಲ್ಲ. ಅದಾದ್ಮೇಲೆ ಆರೋಪಿ ಹೇಳ್ತಿದ್ದಾನೆ ನಾನು 164 ನ್ಯಾಯಾಧೀಶರ ಮುಂದೆ ಕೊಡಬೇಕು ಅಂತ ಹೇಳಿದ್ರೆ ಯಾಕೆ ಪರ್ಮಿಷನ್ ಕೊಡ್ತಿಲ್ಲ? ಪ್ರಾಬ್ಲಮ್ ಏನು SITಗೆ? ಇದಾದ್ಮೇಲೆ ನೆಕ್ಸ್ಟ್ ಖಾಲಿ ಪೇಪರ್ ಮೇಲೆ ಗೂಂಡಾಗಳ ತರ ಸಿಗ್ನೇಚರ್ ಮಾಡಿಸ್ಕೊಂಡಿದಾರಲ್ಲ SIT ಅವರು, ಅದನ್ನ ಫೋಟೋ ತಗೊಳ್ಳೋಕೆ ಬಿಟ್ಟಿಲ್ಲ. ನಾನೆಲ್ಲ ಆರೋಪಿ ಅಫಿಡವಿಟ್ ಕೊಟ್ಟಿರ್ತಕ್ಕಂಥದ್ದು. 4ನೇದು. 5ನೇದು ನೋಡಿ, ಇದನ್ನ ನೋಡಿದ್ರೆ ಕರ್ನಾಟಕದಲ್ಲಿ ಹಗರಣ ನಡೆದಿದೆ, ಛತ್ತೀಸ್ಗಢಲ್ಲಿ ನಡೆದಿದೆ, ಆಂಧ್ರದಲ್ಲಿ ನಡೆದಿದೆ, ತೆಲಂಗಾಣದಲ್ಲಿ ನಡೆದಿದೆ, 4-5 ಸ್ಟೇಟ್ಗಳಲ್ಲಿ ನಡೆದಿದೆ. ಹೇಗೆ SIT ಸ್ಟೇಟ್ ಒಳಗಡೆ ಇರ್ತಕ್ಕಂಥ SIT ಈ 4-5 ರಾಜ್ಯಗಳಲ್ಲಿ ಹೋಗಿ ಹೇಗೆ ಇದು ಮಾಡ್ಲಿಕ್ಕೆ ಸಾಧ್ಯ? ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಕೇವಲ CBI ಕಡೆಯಿಂದ ಮಾತ್ರ ಸಾಧ್ಯ. ಜೊತೆಗೆ ಯಾವ CM ಇದರೊಳಗಡೆ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ನೋಡಿ. ಪಾಪ ನಾಗೇಂದ್ರ ಒಬ್ಬರು ತಲೆದಂಡ ಆಯ್ತು, ನೇರವಾಗಿ ಆಗ್ಬೇಕಾಗಿದ್ದು ಸಿದ್ದರಾಮಯ್ಯನವ್ರದ್ದು. ಯಾಕೆ ಅಂತ ಹೇಳಿದ್ರೆ ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೆಳಗಡೆ ಆಗಿರೋದು. CM ನ ತನಿಖೆ ಮಾಡ್ತಕ್ಕಂಥ ಶಕ್ತಿ SITಗೆ ಇದೆಯಾ? CM ಚೂಸ್ ಮಾಡಿರ್ತಕ್ಕಂಥ SITಗೆ CM ನ ತನಿಖೆ ಮಾಡ್ತಕ್ಕಂಥ ಶಕ್ತಿ ಇದೆಯಾ? ಇಲ್ಲ. ಇಲ್ಲಿವರೆಗೂ ಫಲಾನುಭವಿಗಳ ಪಟ್ಟಿ ಆಗಿದೆಯಾ ಅಂತ ಕೇಳಿದ್ಯಾ? ಕೇಳಿಲ್ಲ. ವಿಚಾರಣೆ ಆವತ್ತಾದ್ಮೇಲೆ ಇವತ್ತೊಳಗೆ ವಿಚಾರಣೆ ಏನ್ ಮಾಡಿದೆ? ಮಾಡಿಲ್ಲ. ಎಷ್ಟು ಜನ ಕರೆದಿದೆ? ಒಂದು. ಇಲ್ಲಿವರೆಗೂ ಕೇವಲ 11 ಜನ ಮತ್ತೆ ಅರೆಸ್ಟ್ ಆಗಿದ್ದಾರಲ್ಲ. 700 ಅಕೌಂಟು, 700 ಕಂಪ್ನಿಗಳು, ಸುಮಾರು 700 ಜನ ಇದ್ದಾರೆ. ಬಿಜೆಪಿ ವಕ್ತಾರರು ಮಾತಾಡ್ತಾರೆ CM ಸಿದ್ದರಾಮಯ್ಯನವ್ರಿಗೆ ಕಳ್ಳ ಅಂತ ಹೇಳೋದು. ಇವೆಲ್ಲ ಏನ್ ಗೊತ್ತಾ, ಈ ಬಿಜೆಪಿ ಅಂದ್ರೆ ರಾಜಕೀಯ ಮಾಡ್ಬೇಕಂತಾನೆ ಬೇಕಂತ ಆರೋಪ ಮಾಡುವಂಥದ್ದು. ಈ ಪ್ರಕರಣ ಬೆಳಕಿಗೆ ಬಂದ ತಕ್ಷಣನೇ SIT ಮಾಡಿ ಎಲ್ಲ ಅಧಿಕಾರಿಗಳನ್ನ ಬಂಧಿಸಿ ಅದು ಯಾವ್ಯಾವ ದೂರುಗಳಿದ್ದಾವೆ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು, ಆಮೇಲೆ ಹಣವನ್ನು ವಸೂಲು ಮಾಡ್ತಾ ಇರ್ತಕ್ಕಂಥದ್ದು, ಅದು ರಿಕವರಿ ಮಾಡ್ತಾ ಇರ್ತಕ್ಕಂಥದ್ದು. SIT ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಹೌದು, ಇವ್ರು ಡಿಮ್ಯಾಂಡ್ ಮಾಡ್ಬೋದು CBI ಕೊಡ್ಲಿಂತ, ಬ್ಯಾಂಕ್ನವರು CBI ಈಗ SIT ದಿನನಿತ್ಯದ ಬುಲೆಟಿನ್ ನಿಮಗೆ ಬಿಡಕ್ಕಾಗೋದಿಲ್ಲ. SIT ತನಿಖೆ ಮಾಡ್ತಾರೆ ಕೇಳಿ. ಈಗ